ಅದಾದ್ಮೇಲೆ ಅದ್ಯಾರು ಇವನಿಗೆ ಚಾಲೆಂಜ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋ ಮಾಡ್ದ. ಧರ್ಮಸ್ಥಳರು ಪಾದಯಾತ್ರೆ ಮಾಡ್ಬೇಕಲ್ಲ, ಮಾಡೇ ಮಾಡ್ತೀನಿ, ಈ ಚಾಲೆಂಜ್ ತಗೊಂಡಿದ್ದಾಯ್ತು, ಕಂಪ್ಲೀಟ್ ಮಾಡೋರು ಬಿಡೋದೇ ಇಲ್ಲ. ಸೊ ಇಲ್ಲಿ ಸೌಜನ್ಯಾಳ ವಿಚಾರದಲ್ಲಿ ಧ್ವನಿ ಎತ್ತಬೇಕು, ಪಾದಯಾತ್ರೆ ಹೋಗ್ಬೇಕು ಅನ್ನೋದು ಇವನ ಮನ್ಸಿಂದ ಬಂದಿದ್ದಲ್ಲ, ಇದನ್ನ ಇವನು ಸ್ವಇಚ್ಛೆಯಿಂದ ಮಾಡಿರೋದಲ್ಲ. ಯಾರೋ 4 ಜನ ಇವನಿಗೆ ಚಾಲೆಂಜ್ ಕೊಟ್ರು ಅಂತ ಮಾಡಿದಾನೆ. ಸೊ ಇವನು ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ಅಂತ ವಿಡಿಯೋ ಮಾಡೋದ್ ಯಾಕೆ? ಲೈಕ್ಸ್, ವ್ಯೂಸ್, ಫಾಲೋಸ್ ಗೋಸ್ಕರ. ಹಂಗಿದ್ಮೇಲೆ ಇವನು ಸೌಜನ್ಯ ಹೆಸರಲ್ಲಿ ಪಾದಯಾತ್ರೆ ಮಾಡಿರೋದು ಕೂಡ ವ್ಯೂಸ್, ಲೈಕ್ಸ್, ಫಾಲೋಸ್ ಗೋಸ್ಕರ ಅಂತ ಅವನೇ ಒಪ್ಕೊಂಡಂಗಾಯ್ತು. ಹಂಗಿದ್ಮೇಲೆ ಸತ್ಯ ಹೇಳಿದ್ರೆ ಯಾಕಲ್ಲ ಉರ್ಕೊಂಡ್ ಸಾಯ್ತಾ ಇದೀಯಾ ಕಬ್ಜಾ? ನಮಸ್ಕಾರ ಎಲ್ರಿಗೂ. ಕಬ್ಜನ್ ಐಪಿಎಲ್ ಮುಗ್ದಲ್ಲಿ ಕಣ್ಣೀರ್ ಸಿಗ್ತಲ್ಲ, ಅದಕ್ಕೋಸ್ಕರ ಸೌಜನ್ಯ ಹೆಸರು ಇಟ್ಕೊಂಡು ವ್ಯೂಸ್, ಲೈಕ್ಸ್, ಫಾಲೋಸ್ ಮಾಡ್ಕೊತೀವಿ ಅಂತ ಕೈಲಾಗದ ನಾಮರ್ದ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹೌದು ಬಿಡಪ್ಪ, ಇರೋ ಸತ್ಯ ಹೇಳಿದ್ದಕ್ಕೆ ಅವರೆಲ್ಲ ನಾಮರ್ದಗಳು. ಚಾಪೆ ಕೊಬ್ಬರಿ ಎಣ್ಣೆ ಹಿಡ್ಕೊಂಡು ಎಷ್ಟು ಜನ ಬೇಕಾದ್ರೂ ಬನ್ನಿ ಅಂತ ಕರೆಯೋ ನೀನು ದೊಡ್ಡ ಗಂಡ್ಸು. ಅದೇ ತರ ಇಟ್ಸ್ MS ಕ್ರಿಯೇಷನ್ ಅನ್ನೋನು 4 ಜನ ಕೊಡಿ ಅಂತ ಕಮೆಂಟ್ ಹಾಕವನೆ. ಗುರು ನಾನ್ ಫುಲ್ ರೆಡಿ ಗುರು, ನೋಡು ಕೊಬ್ಬರಿ ಎಣ್ಣೆ, ಚಾಪೆ ಫುಲ್ ರೆಡಿ ಆಗಿ ಬಂದಿದ್ದೀನಿ. 4 ಜನ ಅಲ್ಲ ಬೋಳಿ ಮಗನೆ 40 ಜನ ಕರ್ಕೊಂಡ್ ಬಂದ್ರು ಕೊಡ್ತೀನಿ. ಈ ಹೊಲಸು ವಿಡಿಯೋಗಳ ಬಗ್ಗೆ ಆಮೇಲೆ ಮಾತಾಡೋಣ. ಸದ್ಯಕ್ಕೆ ಈ ಪಾದಯಾತ್ರೆ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ಬಿಡೋಣ. ಇವನು ಈ ಹಿಂದೆ ಆಡಿರೋ ಹುಚ್ಚಾಟ, ವಿಕೃತಿ ಎಲ್ಲವನ್ನೂ ನೋಡಿರೋ ಜನ ಇವನಿಗೆ ಸೌಜನ್ಯ ಹೆಸರನ್ನ ಬಳಸೋಕು ಯೋಗ್ಯತೆ ಇಲ್ಲ ಅಂತ ಉಗಿತಾ ಇದ್ದಾರೆ. ಇನ್ನು ಕೆಲವರು ಇವನ್ ಮಾಡ್ತಿರೋ ಪಾದಯಾತ್ರೆ ಎಲ್ಲ ಬೋಗಸ್ಸು ಅಂತ ವಿಡಿಯೋ ಮಾಡಿದ್ದಾರೆ. ಸ್ಟಾರ್ಟಿಂಗ್ ನೀನು ಪಾದಯಾತ್ರೆ ಸ್ಟಾರ್ಟ್ ಮಾಡಿದಾಗ ನೆಲಮಂಗಲ ಹತ್ರ ಆಟೋದಲ್ಲಿ ಡ್ರಾಪ್ ತಗೊಂಡಿರೋದು 5 ಕಿಲೋಮೀಟರ್. ಅಲ್ಲೊಬ್ಬ ಬೈಕರ್ ಬಂದ ವ್ಲಾಗರ್, ಅವನ ಹತ್ರ ಒಂದು ಕ್ಲಿಪ್ ಇದೆ. ಬ್ರೋ ಹಾಕ್ಬೇಡಿ ಬ್ರೋ, ಈ ಕ್ಲಿಪ್ ಹಾಕ್ಬೇಡಿ ಬ್ರೋ, ಕಾಲ್ ನೋತಿತ್ತು ಬ್ರೋ, ಅದಕ್ಕೆ ಡ್ರಾಪ್ ತಗೊಂಡೆ ಅಂತಿದ್ದ. ಬೆಳಗಿನ ಜಾವ 4 ಗಂಟೆಯಲ್ಲಿ ಇವ್ರು ಗ್ಯಾಂಗ್ ಅವರೊಬ್ರು ಸಿಗ್ತಾರೆ, ಟೀ ಕುಡಿತಿರ್ತಾರೆ. ಕೇಳ್ತೀನಿ, ಅದಕ್ಕೆ ಅವ್ರು ಹೇಳ್ತಾರೆ, ಬ್ರೋ ಜನ ಜಾಸ್ತಿ ಇದಾರೆ, ನೀವು ಸೀದಾ ಧರ್ಮಸ್ಥಳಕ್ಕೆ ಬಂದ್ಬಿಡಿ ಅಂತ ಹೇಳ್ತಾರೆ. ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ, ಇವ್ರು ಮಾಡ್ತಿರೋದು ಹೋರಾಟ ಅಲ್ಲ, ಸುಮ್ನೆ ಶೋಕಿ. ಈ ಕಬ್ಜಾ ಅಂಡ್ ಗ್ಯಾಂಗ್ ಸಕಲೇಶ್ಪುರ ಹತ್ರ ಹೋಗ್ತಿದ್ದಂಗೆ ದೊಡ್ಡೋರಿಂದ ಥ್ರೆಟ್ ಇದೆ ಅಂತ ಹೇಳಿ ರಿಟರ್ನ್ ಆಗೋ ಪ್ಲಾನ್ ಮಾಡಿದ್ರು ಅನ್ನೋ ವಿಚಾರನ ಇನ್ನೊಬ್ರು ಎಕ್ಸ್ಪೋಸ್ ಮಾಡಿದ್ರು. 50 ನೈಟ್ 15ನೇ ತಾರೀಕು ಈ ವಿಡಿಯೋ ಮಾಡಿಕೊಂಡಿದ್ದೀನಿ. ಸೊ ಸೌಜನ್ಯ ವಿಚಾರವಾಗಿ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಅರ್ಧ ದಾರಿಗೆ ಸ್ಟಾಪ್ ಮಾಡಿ ನಂತರ ದೊಡ್ಡವರಿಂದ ನನಗೆ ಥ್ರೆಟ್ ಕಾಲ್ಸ್ ಬಂತು, ಈ ತರ ಒಂದು ಐಡಿಯಾ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವಾಗ ಈ ವಿಡಿಯೋ ಹರಿಬಿಟ್ರೋ, ಯಾವಾಗ ಇವ್ರನ್ನ ಎಕ್ಸ್ಪೋಸ್ ಮಾಡಿದ್ರು, ಆಗ ಈ ಕಬ್ಜಾ ಶರಣ್ ಗ್ಯಾಂಗ್ ತಮ್ಮ ಬಂಡವಾಳ ಬಯಲಾಗೋಯ್ತಲ್ಲ, ಅದಕ್ಕೆ ವಿಧಿ ಇಲ್ಲದೆ ಧರ್ಮಸ್ಥಳದವರೆಗೂ ಹೋಗಿದ್ದಾರೆ. ಅದಾದ್ಮೇಲೆ ಅಲ್ಲಿ ಏನೇನು ಹೈ ಡ್ರಾಮಾ ಮಾಡಿದ್ದಾರೆ ಅಂತ ನೀವೇ ನೋಡಿದೀರಾ. ಪದೇ ಪದೇ ಇದೇ ಹೇಳ್ತಾ ಇದ್ದೀನಿ, ನಾವು ಯಾರ ವಿರುದ್ಧನೂ ಮಾತಾಡಿಲ್ಲ.